ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಶಾವಿಗೆ ಪಾಯಸ ಮಾಡೋದನ್ನು ಹೇಳ್ತಾ ಇದ್ದೀನಿ. ಶಾವಿಗೆ ಪಾಯಸ ಮಾಡೋಕ್ಕೆ ನೋಡಿ, ಒಂದು ದಪ್ಪ ತಳದ ಪಾತ್ರೆನ ತಗೊಳ್ಳಿ. ಅದರಲ್ಲಿ ನೋಡಿ ಶಾವಿಗೆಯನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ಶಾವಿಗೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಶಾವಿಗೆ ಪಾಯಸ ತುಂಬ ಚೆನ್ನಾಗಿರುತ್ತೆ. ಹಬ್ಬದಲ್ಲಿ ಎಲ್ಲ ಮಾಡಿ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಶಾವಿಗೆ ಪಾಯಸ ಮಾಡೋಕ್ಕೆ ನೋಡಿ ನಾನು ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನು ತುಪ್ಪ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಶಾವಿಗೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಶಾವಿಗೆಯನ್ನು. ಶಾವಿಗೆ ಪಾಯಸ ಸ್ವೀಟ್ ಯಾವಾಗಾದರೂ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಮಗೆ ಯಾವಾಗ ತಿನ್ಬೇಕನ್ಸುತ್ತೆ ಆವಾಗ ಮಾಡಿಕೊಂಡು ತಿನ್ಬೋದು. ನೋಡಿ ಶಾವಿಗೆ ಪಾಯಸ ಮಾಡೋಕ್ಕೆ ಇವಾಗ ಶಾವಿಗೆಯನ್ನು ಹುರಿದಾದ್ಮೇಲೆ ಇದಕ್ಕೆ ನಾವು ಒಂದು 2 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಶಾವಿಗೆ ಪಾಯಸ ಮಾಡೋದು ತುಂಬಾ ಈಸಿ ಇದೆ. ಶಾವಿಗೆ ಪಾಯಸ ಮಾಡೋಕ್ಕೆ ನೋಡಿ ಒಂದ್ಸಲ ಮಾಡಿ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಇವಾಗ ಒಂದು 10ರಿಂದ 15 ನಿಮಿಷ ಬಾಯ್ಲ್ ಮಾಡೋಕ್ಕೆ ಹಾಗೆ ಬಿಡಿ, ಕುದಿಯೋಕ್ಕೆ ಬಿಟ್ಬಿಡಿ. ನೋಡಿ ಇವಾಗ ಕುದೀತಾ ಇದೆ. ಈ ಥರ ಕುದಿಯುವಾಗ ಚೆನ್ನಾಗಿ ಒಂದ್ಸಲ ಕೈ ಆಡಿಸ್ಕೊಂಡು ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಶಾವಿಗೆ ಪಾಯಸ. ನೋಡಿ ಇಟ್ಕೊತೀನಿ, ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಶಾವಿಗೆ. ಈ ಥರ ಒಂದ್ಸಲ ಮಾಡ್ಕೊತೀನಿ. ನೋಡಿ ಇವಾಗ ಶಾವಿಗೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಬೇಯಿಸ್ಕೊಳ್ಬೇಕು ಚೆನ್ನಾಗಿ. 10ರಿಂದ 15 ನಿಮಿಷದವರೆಗೂ ಬೇಯಿಸ್ಕೊಂಡ ನಂತರ ನೋಡಿ ಇವಾಗ ಇದಕ್ಕೆ ನಾವು ಸಕ್ಕರೆ ಹಾಕ್ಕೊಳ್ಬೇಕು. ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ನೋಡಿ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1.5 ಬಟ್ಲು ಹಾಕ್ತಾಯಿದ್ದೀನಿ ಸಕ್ಕರೆಯನ್ನು. 1.5 ಬೌಲ್ ಹಾಕಿ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಿದ್ದರೆ ಕಡಿಮೆ ಹಾಕ್ಕೊಳ್ಳಿ, ನಿಮಗೆ ರುಚಿಗೆ ತಕ್ಕಷ್ಟು. ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನನಗೆ ಸ್ವೀಟು ಜಾಸ್ತಿ ಬೇಕು, ಅದಕ್ಕೆ ನಾನು ಜಾಸ್ತಿ ಹಾಕಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೇಕು. 2 ಏಲಕ್ಕಿ ಪುಡಿಯನ್ನು ಹಾಕಿ ಸಣ್ಣಗೆ ಜಜ್ಜಿಬಿಟ್ಟು ಹಾಕ್ಕೊಳ್ಬೇಕು. ನಂತರ ನೋಡಿ ಇವಾಗ ನಾನು ಡ್ರೈ ಫ್ರೂಟ್ಸ್ ಫ್ರೈ ಮಾಡೋಕ್ಕೆ ನೋಡಿ ಇವಾಗ ನಾನು ತುಪ್ಪವನ್ನು ಹಾಕಿ ಅದರಲ್ಲಿ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ನೋಡಿ ನಂತರ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು. ಹಾಕಿ ಇವಾಗ ನೋಡಿ ಡ್ರೈ ಫ್ರೂಟ್ಸು ಇದರಲ್ಲಿ ಹಾಕಬೇಕು. ಶಾವಿಗೆ ಪಾಯಸದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಸಿಂಪಲ್ ಆಗಿದೆ ಶಾವಿಗೆ ಪಾಯಸ ಮಾಡೋದು. ಈ ಥರ ಒಂದ್ಸಲ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಪಾಯಸ. ಇವಾಗ ನೋಡಿ ಹಾಲು ಹಾಕ್ಕೊಳ್ಬೇಕು. ನಾನು ಹಾಲನ್ನು ಹಾಕಿ ಇವಾಗ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ
ಇವಾಗ ಶಾವಿಗೆ ಪಾಯಸ ರೆಡಿಯಾಗಿದೆ ನೋಡಿ. ತುಂಬಾ ಸಿಂಪಲ್ ಆಗಿದೆ ಶಾವಿಗೆ ಪಾಯಸ. ಇವಾಗ ನೋಡಿ ಶಾವಿಗೆ ಪಾಯಸದಲ್ಲಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.